ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಇಲ್ಲಿ. ಅಲ್ಲ, ಕನ್ನಡ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಶೋಸ್ ಇರುತ್ತೆ, ಹೆಂಗೆ ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ ಅಂತ. ಇಟ್ಸ್ ಟೂ ಅರ್ಲಿ ಅಲ್ವಾ. ನಮ್ಮ ಮಾರ್ಚ್ ಈ ಸಿನಿಮಾಕ್ಕೂ ಅದೇ ಥರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ, ಅದಾ ನೀವು ಪ್ಲಾನ್ ಮಾಡಿದ್ದೀರಾ ಹಂಗಾಗಬಾರದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟ್ರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟ್ರನ್ನ ಪ್ರೊಕ್ಯೂರ್ ಮಾಡೋವಂಥ ಕೆಪಾಸಿಟಿ ಯಾರಿಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀವಿ. ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನು ನನಗೆ ಹೊಸ್ತಲ್ಲ ಇದು. ಬಟ್ ನಿಮಗೆ ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟ್ರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸ್ದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನಿಮ್ಮ ಕ್ವಶನ್ನು ಅದು ಕರೆಕ್ಟು. ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡೋವಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತರೆಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ಈ ನೀವು ಹೇಳೋದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. Vishnu sir. Thank you. Vishnu sir, one more question. One more question. Since I'll just finish. Sir, we all know the bond Mohan Babu sir and Ambarish share. It's like the thing is, since you talked about that your journey started in 2015, had you ever shared your idea or concept with Ambarish sir? And like if you were, you also said that both Vishnu sir and Ambarish sir, would you cast them in, like, I'm just curious, what would you cast them? Like, had any thought of back then? You would have to see the movie to know what I would have cast them. But I, off my head, there are a couple of characters which I would have loved to put Amrish Uncle in. But see, even this character which Sharat Uncle had played, or for the matter of fact, Mr. Mohanlal or Mr. Prabhas or Mr. Mr. Akshay Kumar, or for the matter of fact, even a legend like Mr. Prabhudeva, they all agreed to do this movie only because of my father. There's no other thing. It's out of respect and love they have towards my father, they all agreed to do this. Otherwise, they needn't do it at this stage in their life and career. They needn't do the roles what they have done in this movie. And I'm grateful and indebted to them. And for Amrish Uncle did have an idea that, this movie I was doing, Vishnu Uncle had passed away by the time. But Amrish Uncle did have an idea that I was working on the script. ಸರ್, ರಾಕ್ಲೇನ್ ಸರ್, ನಿಮಗೆ ಮತ್ತೆ ನಮ್ಮ ನವೀನ್ ಕೇಳಿದ ಪ್ರಶ್ನೆಗೆ ಕಂಟಿನ್ಯೂಗೆ, ಈಗ ಕನ್ನಡದಲ್ಲಿ ಡಬ್ ಮಾಡ್ತಾರೆ, 5 ಭಾಷೆನಲ್ಲೂ ಕೊಂಡು ಎಲ್ಲ ಭಾಷೆಯಲ್ಲೂ ಬಿಡ್ತೀವಿ ಅಂತ ಹೇಳಿದ್ರೆ, ಅದೇ ಟೈಮಿಗೆ ನಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 6-7 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾಗಳು 5 ಲ್ಯಾಂಗ್ವೇಜು ಕೂಡ ಎಲ್ಲ ಥಿಯೇಟ್ರನ್ನ ಅಕ್ವೈರ್ ಮಾಡ್ಕೊಂಡಾಗ ನಮ್ಮ ಸಿನಿಮಾಗಳಿಗೆ ಭಾಳ ಕಷ್ಟ ಆಗ್ತದೆ. ಕನ್ನಡ ಸಿನಿಮಾಗಳಿಗೆ ಕನ್ನಡ ನಿರ್ಮಾಪಕರು ಗೊತ್ತು ನಿಮಗೆ ಸ್ಥಿತಿ ಏನಾಗಿದೆ ಅಂದ್ಬಿಟ್ಟು. ಇಂಥ ಸ್ಥಿತಿನಲ್ಲಿ ನೀವು ಒಬ್ಬ ನಿರ್ಮಾಪಕನಾಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಏನು ಹೇಳ್ತೀರಾ? ಈ ಪ್ರಶ್ನೆಗೆ ನಾನು ಎಕ್ಸಿಬಿಟರಾಗಿ ಆನ್ಸರ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟರಾಗಿ ಮಾತಾಡಲ್ಲ, ಇಲ್ಲ ಪ್ರೊಡ್ಯೂಸರಾಗೂ ಮಾತಾಡಲ್ಲ. ಕನ್ನಡ ಚಿತ್ರಗಳು ಬಂದಾಗ ನಾನು ಒಬ್ಬ ಕನ್ನಡ ನಿರ್ಮಾಪಕನಾಗಿ, ಒಬ್ಬ ಎಕ್ಸಿಬಿಟರಾಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಚಿತ್ರಮಂದಿರಗಳಲ್ಲಿ ಚಿತ್ರಗಳಿಲ್ಲದೆ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿರಬೇಕು. ಇಂಥ ಚಿತ್ರಗಳು ಬಂದಾಗ ಚಿತ್ರಮಂದಿರಗಳು ಮುಚ್ಚಿರೋ ಚಿತ್ರಮಂದಿರಗಳನ್ನ ತೆರೆದಿದ್ದಾವೆ. ಮುಚ್ಚಿರೋ ಚಿತ್ರಮಂದಿರಗಳನ್ನ ನಾವು, ನನ್ನ ಕಾಟೇರ ಆಗ್ಬೋದು, ನಮ್ಮ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಗಳು ಯಾವುದೇ ಬಂದಾಗ BNC ಸೆಂಟ್ರಲ್ಲಿ ಎಷ್ಟೋ ಚಿತ್ರಮಂದಿರಗಳು ಬೀಗ ಹಾಕಿರೋದನ್ನು ಓಪನ್ ಮಾಡಿದ್ದಾರೆ. ಚಿತ್ರಮಂದಿರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು
ವರ್ಷದಲ್ಲಿ ಇಂಥ ಚಿತ್ರಗಳು ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತು. ಒಬ್ಬ ಎಕ್ಸಿಬಿಟರ್ ಆಗಿ ಇವತ್ತು ನಾನು ನೋಡ್ತಾ ಇದ್ರೆ ನನ್ನ ಚಿತ್ರಮಂದಿರಗಳಲ್ಲಿ ನಾವು ಚಿತ್ರಗಳಿಲ್ಲ ಇವತ್ತು. 20 ಶೋ 40 ಶೋ 11 ಸ್ಕ್ರೀನ್ ಇರೋರೆಲ್ಲ ಎಷ್ಟು ಶೋ ಆಗ್ತಾವ್ರೆ. ಈ 6-7 ಸ್ಕ್ರೀನ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ದೇ ಆರ್ ರನ್ನಿಂಗ್ 4 or 5 ಸ್ಕ್ರೀನ್ಸ್. ಚಿತ್ರಗಳಿಲ್ಲ. ಚಿತ್ರಗಳು ಆ ಥರ ಬಂದಾಗ ಖಂಡಿತವಾಗಲೂ ಇಲ್ಲಿ ಎಕ್ಸಿಬಿಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರಗಳಿಗೆ ಖಂಡಿತವಾಗ್ಲೂ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದಾರೆ. ಯಾರು ತುಂಬ ಮುಂಚೆ ಪ್ರಾಬ್ಲಮ್ ಇದ್ದಂಗೆ ಈಗ ಚಿತ್ರಮಂದಿರಗಳು ಜಾಸ್ತಿ ಇದೆ, ಚಿತ್ರಗಳಿಲ್ಲ ಅಷ್ಟೇ. ನಿರ್ಮಾಪಕನಾಗಿ ಇಷ್ಟೇ, ವಿ ಆರ್ ಹ್ಯಾಪಿ ಅಬೌಟ್ ದಿ ರಿಲೀಸಸ್, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕನ್ನಡಗೆ. ಯಾವ ಚಿತ್ರಮಂದಿರ ಚಿತ್ರ ಸಿಗ್ತಾ ಇಲ್ಲ ಹೇಳಿ? ನಾನು ಹೇಳಿದ್ನಲ್ಲ, 2, 3ನೇ ವಾರ 4ನೇ ವಾರದಲ್ಲಿ ಬರೋವಂಥ ಪ್ರಾಬ್ಲಮ್ ಇದು. ಯಾವುದಾದ್ರೂ ನಮ್ಮ ಚಿತ್ರಗಳು ನಡೀತಾ ಇರಬೇಕಾದ್ರೆ ದೊಡ್ಡ ಚಿತ್ರ ಬಂದಾಗ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಅವರು ಕೆಲವು ಶೋಗಳು ಕಮ್ಮಿ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದಿ ಡಿಸ್ಟ್ರಿಬ್ಯೂಟರ್ ಟು ಹೋಲ್ಡ್. ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಡಿಸ್ಟ್ರಿಬ್ಯೂಟರ್ಗಿದ್ರೆ ಎಕ್ಸಿಬ್ಯೂಟರ್ಗಳು ಅದನ್ನು ಟಚ್ ಮಾಡೋದಿಲ್ಲ. ಸೊ ದಟ್ ಈಸ್ ದಿ ಥಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಫ್ರಮ್ ಡಿಕೇಡ್ಸಿಂದ ನಡೀತಾ ಇರೋದು. ಇವಾಗ ಥಿಯೇಟ್ರ್ಗಳಿಗೆ ಚಿತ್ರಗಳಿಲ್ಲ, ಚಿತ್ರಮಂದಿರಗಳಿಗೆ ಚಿತ್ರ ಇಲ್ಲ ಇವತ್ತು. ಆ ಥರ ಓದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ಈ ಥರ ಒಂದು ಸಮಸ್ಯೆ ಬಂದಾಗ ಅದೇ ಥಿಯೇಟ್ರೇ ಬೇಕು ನನಗೆ ಅಂದಾಗಲೇ ಈ ಥರ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಲ್ಲ? ಆ ಚಿಕ್ಕ ಒಂದು ಊರಲ್ಲಿ 3-4 ಥಿಯೇಟ್ರ್ ಇದ್ದಾಗ ನಾನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದೇ ಅದೇ ಥಿಯೇಟ್ರ್ ಬೇಕು ನನಗೆ, ಅದ್ರಲ್ಲಿ ಚೆನ್ನಾಗಿ ಹೋಗ್ತಾಯಿದೆ, ಕಿತ್ತಾಕ್ಬಿಟ್ಟು ಮಾಡಿಕೊಡು ಅಂದರೆ ಆ ಎಕ್ಸಿಬಿಟ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ 2 ಶೋ 3 ಶೋ ಇರೋದನ್ನ 5 ಶೋ ಇರೋದನ್ನ 3 ಶೋ ಅವರು ಕೊಟ್ಟು ನಮಗೆ 3 ಶೋವನ್ನು ಈ ಥರ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ. ಯಾವುದೇ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಮಾಡಿ ಬೇರೆ ಯಾವುದೇ ಚಿತ್ರಗಳು ಸವಾರಿ ಮಾಡುವಂಥ ಸಮಸ್ಯೆ ನನಗೆ ಗೊತ್ತಿರೋಂಗೆ ಯಾವುದೂ ಇಲ್ಲ. ಮುಂಚೆ ಇತ್ತು ಅದು, ಈಗ ಯಾವುದೂ ಇಲ್ಲ ಆ ಥರ. ವಿಷ್ಣು ಸರ್, ಟೀಸರ್ ನೋಡಿದ್ರೆ ತುಂಬ ಲ್ಯಾವಿಶ್